ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಎಸ್ಐಟಿಗೆ ಕಗ್ಗಂಟಾಗಿದ್ದೇಕೆ ಧರ್ಮಸ್ಥಳದ 13ನೇ ಪಾಯಿಂಟ್ 1ರಿಂದ 12 ಪಾಯಿಂಟ್ಗಳನ್ನ ಸರಾಗವಾಗಿ ಅಗೆದಂತ ಎಸ್ಐಟಿಗೆ ಈ 13ನೇ ಪಾಯಿಂಟ್ ಕಗ್ಗಂಟಾಗಿದೆಯೇನಕ್ಕೆ ಇಂದು ಸ್ಥಳ ಪರಿಶೋಧನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಕೆ ಶೋಧ ಕಾರ್ಯಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಸಿಬ್ಬಂದಿ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಅನ್ನ ಬಳಕೆ ಮಾಡೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತದೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ ಭೂಮಿ ಅಗೆಯೋ ಬದಲು ಜಿಪಿಆರ್ ಬಳಕೆಗೆ ಎಸ್ಐಟಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಜಿಪಿಆರ್ ಬಗ್ಗೆ ನಿನ್ನೆ ತಂತ್ರಜ್ಞರ ಸಲಹೆಯನ್ನ ಪಡ್ಕೊಂಡಿತ್ತು ಎಸ್ಐಟಿ ಇವತ್ತು ಅದನ್ನೇ ಬಳಸಿ ಶೋಧ ಕಾರ್ಯಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಎಸ್ಐಟಿ ಸಭೆಯನ್ನ ನಡೆಸಿತ್ತು ಜಿಪಿಆರ್ ಮೂಲಕ ಶೋಧ ಕಾರ್ಯಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ 13ನೇ ಪಾಯಿಂಟ್ ಅನ್ನ ಕಳೆದ 2 ದಿನಗಳಿಂದಲೂ ಕೂಡ ಆಗದಿರಲಿಲ್ಲ ಯಾಕಂದ್ರೆ ಒಂದು ಕಡೆಯಲ್ಲಿ ನೇತ್ರಾವತಿ ಅಣೆಕಟ್ಟಿದೆ ಇನ್ನೊಂದು ಕಡೆಯಲ್ಲಿ ಟ್ರಾನ್ಸ್ಫಾರ್ಮರ್ಗಳಿದಾವೆ ಲೈಟ್ ಕಂಬಗಳಿದಾವೆ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಜಿಪಿಆರ್ ಮೂಲಕ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಅನ್ನ ಬಳಸಿ ಶೋಧ ಕಾರ್ಯವನ್ನ ನಡೆಸೋದಕ್ಕೆ ಎಸ್ಐಟಿ ಚಿಂತನೆಯನ್ನ ನಡೆಸ್ತಾ ಇದೆ ಇವತ್ತು ಸ್ಥಳ ಪರಿಶೋಧನೆಗೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸುವ ಸಾಧ್ಯತೆ ಇದೆ ಶೋಧ ಕಾರ್ಯಕ್ಕೆ ತಯಾರಿಯನ್ನ ಸಿಬ್ಬಂದಿ ನಡೆಸಿಕೊಳ್ತಾ ಇದ್ದಾರೆ ಈಗ ಆಲ್ರೆಡಿ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಎಸ್ಐಟಿ ಸಭೆಯನ್ನ ನಡೆಸಿದೆ ಒಂದಷ್ಟು ಸಜೆಷನ್ಸ್ ಅನ್ನ ತಗೊಂಡಿದ್ದಾರೆ ಏನು ಮಾಡಬಹುದು ಏನು ಮಾಡಿದ್ರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಬೇರೆ ಯಾವುದಕ್ಕೂ ಕೂಡ ಡಿಸ್ಟರ್ಬ್ ಮಾಡದಂತೆ ಇಲ್ಲಿ ಶೋಧವನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತದೆ ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಶಶಿಧರ್ 13ನೇ ಪಾಯಿಂಟ್ ಬಹಳ ಕಗ್ಗಂಟಾಗಿದೆ ಏನಾದರೂ ಮಾಡಿ ಕಳೆದ 2 ದಿನಗಳಿಂದ ಅಗಿಬೇಕು ಅಂತ ಇದ್ರು ಅದರಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಕೂಡ ಆಗಿಲ್ಲ ಶೋಧ ಕಾರ್ಯನೂ ನಡೆಸಿಲ್ಲ ಇವತ್ತು ಜಿಪಿಆರ್ ಮೂಲಕ ಅಲ್ಲಿ ಶೋಧ ಕಾರ್ಯಕ್ಕೆ ಎಸ್ಐಟಿ ಮುಂದಾಗುತ್ತೆ ಅನ್ನೋ ಮಾಹಿತಿ ಇದೆ ಸದ್ಯದ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ ಶಶಿಧರ್ ಅಲ್ಲಿ ಎಸ್ ಸುಂದರ ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಕಳೆದ 10 ದಿನಗಳಿಂದ ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಿದ್ದಾರೆ ಆದ್ರೆ ನಿನ್ನೆ ಕಾರಣಾಂತರಗಳಿಂದ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕಂತಂದ್ರೆ ಒಂದು ಕಡೆ ಇಲ್ಲಿ 13ನೇ ಪಾಯಿಂಟ್ ಏನ್ ಭೀಮಾ ತೋರಿಸಿದ್ನೋ ಆ ಒಂದು ಪಾಯಿಂಟ್ ಸಾಕಷ್ಟು ಕ್ಲಿಷ್ಟಕರ ಪರಿಸ್ಥಿತಿ ಅಂತ ಜಾಗದಲ್ಲಿ ಕೂಡ ತೋರಿಸಿದ್ರೆ ಒಂದು ಕಡೆ ನೇತ್ರಾವತಿ ಡ್ಯಾಮ್ ಇದೆ ಅದ್ರ ಪಕ್ಕದಲ್ಲೇ ಒಂದಷ್ಟು ಹಳ್ಳ ಇದೆ ಮತ್ತೆ ಅದ್ರ ಜೊತೆ ಪಕ್ಕದಲ್ಲೇ ರಸ್ತೆ ಕೂಡ ಇದೆ ಈ ಒಂದು ರಸ್ತೆಯನ್ನ ಅಗೆಯನ್ನ ಬೇಕಾದ್ರೆ ಈ ಒಂದು ಸ್ಪಾಟ್ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ಬೇಕಾದ್ರೆ ವಿದ್ಯುತ್ ಕಂಬಗಳು ಕೂಡ ಸುಮಾರು 6 ಇದೆ ಆ 6 ಕಂಬದ ಜೊತೆ ವಿದ್ಯುತ್ ಏನು ಟ್ರಾನ್ಸ್ಫಾರ್ಮರ್ ಕೂಡ ಇದೆ ಇದನ್ನು ಕೂಡ ತೆರವು ಮಾಡಬೇಕು ಮತ್ತೊಂದು ಕಡೆ ಜಲಸಂಪನ್ಮೂಲ ಇಲಾಖೆಯ ಅನುಮತಿಯನ್ನು ಕೂಡ ಪಡಿಬೇಕು ಯಾಕಂದ್ರೆ ಡ್ಯಾಮ್ಗೆ ಏನಾದರೂ ಹಾನಿ ಆದ್ರೆ ಯಾಕೆಂತಂದ್ರೆ ಬೇರೆ 12 ಸ್ಪಾಟ್ಗಳಲ್ಲೂ ಕೂಡ ಕಾರ್ಯಾಚರಣೆ ಮಾಡಬೇಕಾದ್ರೆ 8ರಿಂದ 10 ಅಡಿ ಮಾತ್ರ ಆಳವನ್ನು ತೋಡಿದ್ರು ಆದ್ರೆ ಈ 13ನೇ ಪಾಯಿಂಟ್ ನಲ್ಲಿ ಭೀಮಾ ತೋರಿಸುವಂತ ಜಾಗ ಏನಿದೆ ಅದು ಸುಮಾರು ಏನು 2014ರಲ್ಲಿ ಸುಮಾರು 60 ಅಡಿ ಆಳ ಇದ್ದಂತ ರಸ್ತೆಯನ್ನ ಎತ್ತರಿಸಿ ಅದಷ್ಟು ಕೂಡ ಮಣ್ಣನ್ನ ಹಾಕಿ ಎತ್ತರವನ್ನ ಮಾಡಿದ್ದಾರೆ ಹೀಗಾಗಿ ಈಗ ಏನಾದರೂ ಇಲ್ಲಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಸುಮಾರು 80ರಿಂದ 90 ಅಡಿ ಆಳವನ್ನ ಡಿಗ್ ಮಾಡಬೇಕು ಆದ್ರೆ ಡಿಗ್ ಮಾಡಬೇಕಾದ್ರೆ ಪಕ್ಕದಲ್ಲೇ ನೇತ್ರಾವತಿ ಡ್ಯಾಮ್ ಇರೋದ್ರಿಂದ ಡ್ಯಾಮ್ ಕೂಡ ಹಾಳಾಗಿ ನೀರು ಕೂಡ ಪೋಲಾಗುತ್ತೆ ಮತ್ತೆ ಪಕ್ಕದಲ್ಲೇ ಸಾಕಷ್ಟು ಜನ ಸ್ಥಳೀಯ ನಿವಾಸಿಗಳು ಕೂಡ ವಾಸ ಇದ್ದಾರೆ ಮತ್ತೆ ಇಲ್ಲಿ ಮೆಸ್ಕಾಂ ಅವರು ಕೂಡ ಇನ್ನೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿ ವಿದ್ಯುತ್ ತಂತಿಗಳನ್ನು ಕೂಡ ತೆರವು ಮಾಡಬೇಕು ಟ್ರಾನ್ಸ್ಫಾರ್ಮರ್ ಕೂಡ ಶಿಫ್ಟ್ ಮಾಡಬೇಕು ಇವ್ಯಾವು ಕೂಡ ಕಾರ್ಯಾಚರಣೆ ಸದ್ಯಕ್ಕೆ ಆಗಿಲ್ಲ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆ ಕೂಡ ಸಭೆಯನ್ನು ಕೂಡ ಮಾಡಿದ್ದಾರೆ ಮೆಸ್ಕಾಂ ಅಧಿಕಾರಿಗಳ ಜೊತೆ ಕೂಡ ಸಭೆಯನ್ನು ಕೂಡ ಮಾಡಿದ್ದಾರೆ ಅದ್ರ ಜೊತೆ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳ ಜೊತೆ ಕೂಡ ಒಂದಷ್ಟು ಸಭೆಯನ್ನು ಕೂಡ ಮಾಡಿದ್ದಾರೆ ಮತ್ತೆ ಸ್ಥಳೀಯ ಇಲ್ಲಿ ರಸ್ತೆಯನ್ನು ಕೂಡ ಅಗಿತ ಮಾಡಬೇಕಾಗಿರೋದ್ರಿಂದ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಜೊತೆ ಕೂಡ ಸಭೆಯನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಅವರ ಅನುಮತಿ ಕೂಡ ಸಿಕ್ಕಿದೆ ಆದ್ರೆ ಅಂತ ಒಂದ್ ಕಡೆ ಒಂದಷ್ಟು ಜನ ಮಾಹಿತಿ ಕೂಡ ಸಿಕ್ತಿದೆ ಒಂದಷ್ಟು ಅನುಮತಿ ಸಿಕ್ಕಿಲ್ಲ ಅಂತ ಕೂಡ ಜಲಸಂಪನ್ಮೂಲ ಇಲಾಖೆ ಕೊಟ್ಟಿಲ್ಲ ಅನ್ನೋ ಕೂಡ ಮಾಹಿತಿ ಕೂಡ ಕಂಡು ಬರ್ತಿದೆ ಹೀಗಾಗಿ ಒಂದಷ್ಟು ಟೆಕ್ನಿಕಲ್ ಒಂದು ಸಲಹೆಗಳನ್ನ ಪಡೆಯೋದು ಕೂಡ ಎಸ್ಐಟಿ ಅಧಿಕಾರಿಗಳು ಕೂಡ ನಿನ್ನೆ ಸಂಪೂರ್ಣವಾಗಿ ದಿನ ಕೂಡ ಏನು ಸಭೆಯನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಯಾವುದೇ ಕಾರಣ ಕೂಡ ಇಲ್ಲಿ ಡಿಗ್ ಮಾಡೋದು ಬೇಡ 80 ಅಡಿ ಆಳ ತೋಡೋದು ಬೇಡ ಜಿಪಿಆರ್ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಒಳಗಡೆ ಏನಾದರೂ ಅವಶೇಷಗಳೇನಾದ್ರೂ ಕಂಡು ಬರುತ್ತಾ ಕಂಡು ಬಂದಾಗ ಮಾತ್ರ ಕಾರ್ಯಾಚರಣೆ ಮಾಡೋಣ ಇಲ್ಲಾಂದ್ರೆ ಮಾಡೋದು ಬೇಡ ಅಂತ ಈಗಾಗಲೇ 12 ಕಡೆ ಮಾಡಿರುವಂತಹ ಶೋಧ ಕಾರ್ಯಾಚರಣೆಯಲ್ಲಿ ಕೆಲವೊಂದು ಕಡೆ ಅವಶೇಷಗಳು ಸಿಕ್ಕಿದಾವೆ ಇಲ್ಲಿ ಹೇಳಿದಂತ ಭೀಮಾ ಕೊಟ್ಟಿರುವಂತಹ ದೂರಿನಲ್ಲಿ ಕೇವಲ ಹೆಣ್ಣು ಮಕ್ಕಳನ್ನ ಮೇಲೆ ಅತ್ಯಾಚಾರ ಆಗಿದೆ ಅತ್ಯಾಚಾರವನ್ನ ಮಾಡಿ ಹೆಣಗಳನ್ನ ಹೂತಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಆದ್ರೆ ಸಿಕ್ಕಿರುವಂತಹ ತಲೆಬುಡ್ಡೆಗಳೇನಿದೆ ಅದು ಕೆಲವೊಂದಷ್ಟು ಪುರುಷರ ತಲೆಬುಡ್ಡೆಗಳಂತ ಕೂಡ ಕೆಲವೊಂದಷ್ಟು ಮಾಹಿತಿ ಕೂಡ ಕೇಳಿ ಬರ್ತಿದೆ
ಹೀಗಾಗಿ ಭೀಮಾ ಏನಾದ್ರು ಸುಳ್ಳು ಹೇಳಿತಾನ, ಈತ ಇಲ್ಲಿ 13ನೇ ಪಾಯಿಂಟ್ ನಲ್ಲಿ ಸುಮಾರು 10 ರಿಂದ 12 ಎಣಗಳನ್ನ ಊತಿದ್ದೇನೆ ಅಂತ ಕೂಡ ಹೇಳ್ತಿದ್ದಾನೆ. ಹೀಗಾಗಿ ಸ್ಕ್ಯಾನ್ ಮಾಡಿ ನೋಡಿದಾಗ GPR ಮುಖಾಂತರ ಏನಾದ್ರು ತಲೆ ಬುಡೆಗಳು ಇಲ್ಲ ಮೂಳೆಗಳು ಏನಾದ್ರು ಸಿಕ್ಕಿದ್ರೆ ಮಾತ್ರ ಇಲ್ಲಿ ಡಿಗ್ ಮಾಡೋಣ, ಇಲ್ಲ ಅಂತಂದ್ರೆ ಬೇಡ. ನಂತರ ಏನ್ ಮಾಡ್ಬೇಕಂತ ಕೂಡ ಒಂದಷ್ಟು ಹಿರಿಯ ಅಧಿಕಾರಿ ಜೊತೆ ಕೂಡ ಸಭೆಯನ್ನು ಕೂಡ ಮಾಡಿದರೆ. GPR ಇನ್ನೂ ಕೂಡ ಧರ್ಮಸ್ಥಳಕ್ಕೆ ತಲುಪಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ. GPR ಯಾವಾಗ ಬರುತ್ತೋ ಆ ಕ್ಷಣದಿಂದಲೇ ಕಾರ್ಯಾಚರಣೆಯನ್ನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಕೂಡ AC ಅವರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. AC ಅವರು ಕೂಡ ಕಳೆದ 8-9 ದಿನಗಳಿಂದಲೂ ಕೂಡ ನಿರಂತರವಾಗಿ SIT ಅಧಿಕಾರಿಗಳ ಜೊತೆ ಇದ್ದಿದ್ರಿಂದ ಅವ್ರು ಬೇರೆ ಕೆಲಸಗಳನ್ನು ಕೂಡ ಯಾವುದು ಕೂಡ ಮಾಡೋದಕ್ಕಾಗಲಿಲ್ಲ. ಹೀಗಾಗಿ GPR ಬಂದ ನಂತರ ನಾನು ಕೂಡ ಬರ್ತೇನೆ ಸ್ಪಾಟ್ ಅಂತ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಕೂಡ 13ನೇ ಸ್ಪಾಟ್ ನಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಕೂಡ 11ನೇ ಸ್ಪಾಟ್ ನಲ್ಲೂ ಕೂಡ ಇನ್ನೂ ಒಂದಷ್ಟು ಜಾಗವನ್ನ ತೋಡಿದ್ರೆ ಮತ್ತೊಂದಷ್ಟು ಜನ ಸಿಗಬಹುದು ಅಂತ ಕೂಡ ಒಂದಷ್ಟು ದೂರಗಳು ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ 11 ಮತ್ತೆ 13 2 ಪಾಯಿಂಟ್ ನಲ್ಲೂ ಕೂಡ GPR ಮಾಡೋದಕ್ಕೆ ಇವತ್ತು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.